ಸ್ಟಾರ್ ಸೈಫ್ ಅಲಿ ಖಾನ್ ಅವ್ರನ್ನ ಏನು ಚಾಕು ಇರಿತಾ ಆಯಿತೋ ಇವತ್ತು ಬೆಳಿಗ್ಗೆ ಅದು ಇಡೀ ಬಾಲಿವುಡ್ನೇ ಬೆಚ್ಚಿ ಬಿಡಿಸುವಂಥ ಪ್ರಕರಣ ಇದಾಗಿದೆ. ಇಷ್ಟಕ್ಕೂ ಯಾರು ಅವರಿಗೆ ಇರಿದ್ರು ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಆಗಿದೆ. ಸದ್ಯಕ್ಕೆ ಸೈಫ್ ಅಲಿ ಖಾನ್ ಅವರ ಮನೆ ಮುಂದೆ ಇಡೀ ಮುಂಬೈ ಪೊಲೀಸರು ನಿಂತಿದ್ದಾರೆ, ಕ್ರೈಮ್ ಬ್ರಾಂಚ್ನ ಅಧಿಕಾರಿಗಳು ಕೂಡ ಅಲ್ಲಿದ್ದಾರೆ. ಅಷ್ಟೇ ಅಲ್ಲ, ಫಾರೆನ್ಸಿಕ್ ತಂಡ ಕೂಡ ಇದೆ, ಶ್ವಾನದಳ ಕೂಡ ಇದೆ. ಇದೆಲ್ಲದರ ನಡುವೆ ಮತ್ತೊಬ್ಬ ಸ್ಪೆಷಲ್ ಆಫೀಸರ್ ಕೂಡ ಸೈಫ್ ಅಲಿ ಖಾನ್ ಮುಂದೆ ನಿಂತಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್. ಎನ್ಕೌಂಟರ್ ಸ್ಪೆಷಲಿಸ್ಟ್ ದಯಾ ನಾಯಕ್ ಅಂತ ಹೆಸರು ಕೇಳಿದರೆ ಮುಂಬೈ ನಗರದಲ್ಲಿ ಸಾಕಷ್ಟು ಜನ ಬೆಚ್ಚಿ ಬಿಡ್ತಾರೆ. ಯಾಕಂತಂದರೆ ಆ ಪೊಲೀಸ್ ಆಫೀಸರ್ನ ಕದರೆ ಅಂಥದ್ದು. ಬಾಯಲ್ಲಿಟ್ರೆ ಬೆಣ್ಣೆಯಂತೆ ಕರಗುವ ಜೀನಿ ರಾಗಿ ಬಿಸ್ಕತ್ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ತುಪ್ಪ ಮತ್ತು ಬೆಣ್ಣೆಯೊಂದಿಗೆ ತಯಾರಿಸಿದ ರಾಗಿ ಸರಿ ಹಿಟ್ಟಿನ ಬಿಸ್ಕತ್. ದಯಾ ನಾಯಕ್ ಅವರ ಅನೇಕ ಎನ್ಕೌಂಟರ್ ಕಥೆಗಳು ಹಲವಾರು ಸಿನಿಮಾಗಳು ಕೂಡ ಆಗಿವೆ. ಇಷ್ಟಕ್ಕೂ ಎನ್ಕೌಂಟರ್ ದಯಾ ನಾಯಕ್ ಯಾರು ಅನ್ನೋದಾದರೆ, ಅವರು ಮುಂಬೈನಲ್ಲಿ ಒಳ್ಳೆಯ ಆಫೀಸರ್ ಅಂತ ಹೆಸರು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಮುಂಬೈನಲ್ಲಿ ಸಾಕಷ್ಟು ರೌಡಿಗಳನ್ನು, ಗ್ಯಾಂಗ್ಸ್ಟರ್ಗಳನ್ನು ಮಟ್ಟ ಹಾಕಿದಂಥ ಪೊಲೀಸ್ ಅಧಿಕಾರಿಯಾಗಿ ಅವರು ಮುಲಾಜಿಲ್ದಲೇ ಅವ್ರನ್ನ ಎನ್ಕೌಂಟರ್ ಮಾಡುವ ಮೂಲಕ ಎಲ್ಲರನ್ನೂ ಕೂಡ ಸಾಕಷ್ಟು ಬೆಚ್ಚಿ ಬಿಡಿಸುವಂಥ ಅಧಿಕಾರಿ ಎನ್ಕೌಂಟರ್ ದಯಾ ನಾಯಕ್. ಈ ಎನ್ಕೌಂಟರ್ ದಯಾ ನಾಯಕ್ ಬೇರೆ ಯಾರೂ ಅಲ್ಲ, ಕರ್ನಾಟಕದ ಮೂಲದ ವ್ಯಕ್ತಿ. ಅವರು ಮಂಗಳೂರಿನವರು. ಎನ್ಕೌಂಟರ್ ದಯಾ ನಾಯಕ್ ಆರಂಭದಲ್ಲಿ ಕರ್ನಾಟಕದಲ್ಲೇ 7ನೇ ತರಗತಿವರೆಗೂ ಅವರು ಓದ್ತಾರೆ, ಕನ್ನಡದಲ್ಲಿ ಶಿಕ್ಷಣವನ್ನು ಪಡಿತಾರೆ. ಅದಾದ ನಂತರ ಮುಂಬೈಗೆ ಹೋಗ್ತಾರೆ. 1979ರಲ್ಲಿ ಮುಂಬೈಗೆ ಕಾಲಿಡುವಂತಹ ದಯಾ ನಾಯಕ್ ಅಲ್ಲೇ ಒಂದಿಷ್ಟು ಕೆಲಸಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಅಲ್ಲಿಯ ಒಂದಿಷ್ಟು ಹೋಟ್ಲುಗಳಲ್ಲಿ ಕ್ಲೀನರ್ ಕೆಲಸ ಮಾಡ್ತಾರೆ. ಆರಂಭದಲ್ಲಿ ಅವರು ತುಂಬ ಕಡು ಬಡತನ, ಮನೆಯಲ್ಲಿ ಕಷ್ಟ, ಅಂಥ ಕಷ್ಟದಲ್ಲೂ ಕೂಡ ಕಡು ಕಷ್ಟ ಇದ್ದಾಗ ದಯಾ ನಾಯಕ್ ಅಲ್ಲಿ ಹೋಗಿ ಅಲ್ಲಿನ ಹೋಟೆಲ್ಗಳಲ್ಲಿ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಾರೆ, ಕ್ಲೀನರ್ ಆಗಿ ಕೆಲಸ ಮಾಡ್ತಾರೆ. ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆ ಮತ್ತು ಒಳ್ಳೆಯತನ, ಮಾತಿನ ಚಾತುರ್ಯವನ್ನು ನೋಡಿದಂತಹ ಹೋಟೆಲ್ ಮಾಲೀಕರು ಅವರಿಗೆ ಓದಬೇಕು ಅಂತೇಳಿ ಪ್ರೋತ್ಸಾಹ ಮಾಡ್ತಾರೆ. ಅವರು ಓದ್ತಾರೆ ಕೂಡ. ಓದುವ ಎಲ್ಲ ಖರ್ಚನ್ನು ಕೂಡ ಆ ಮಾಲೀಕರು ಭರಿಸ್ತಾರೆ. ಸೊ ಪದವಿ ಮಾಡ್ತಾರೆ. ಪದವಿ ಮುಗಿಸ್ಕೊಂಡಂತಹ ಎನ್ಕೌಂಟರ್ ದಯಾ ನಾಯಕ್ 1995ರಲ್ಲಿ ಜುಹು ಪೊಲೀಸ್ ಠಾಣೆಗೆ ಮೊದಲ ಪೊಲೀಸ್ ಆಫೀಸರ್ ಆಗಿ ಅಲ್ಲಿ ಎಂಟ್ರಿ ಕೊಡ್ತಾರೆ. ಅದು ಫಸ್ಟ್ ಪೋಸ್ಟಿಂಗ್. ಸೊ ಆದಂಥ 2 ವರ್ಷದಲ್ಲಿ ಅವರು ಆರಂಭದಲ್ಲಿ 2 ಗ್ಯಾಂಗ್ಸ್ಟರ್ಗಳನ್ನು ಎನ್ಕೌಂಟ್ರ್ ಮಾಡ್ತಾರೆ. ಅಲ್ಲಿಂದ ಇಲ್ಲಿವರೆಗೂ 87 ಎನ್ಕೌಂಟ್ರನ್ನ ಮಾಡುವ ಮೂಲಕ ಇಡೀ ಬಾಂಬೆ ನಗರವನ್ನು ಬೆಚ್ಚಿ ಬಿಡಿಸಂಥ ಅಧಿಕಾರಿ ಅಂಥೇಳಿ ಹೆಸರು ಪಡಿತಾರೆ. ಎನ್ಕೌಂಟರ್ ದಯಾ ನಾಯಕ್ ಅಂತಂದರೆ ಸಾಕಷ್ಟು ಸ್ಪೆಷಲ್ ಅಲ್ಲಿನ ಮಂದಿಗೆ ಇಷ್ಟ ಆಗ್ತಾರೆ. ಗಣ್ಯರಿಗೆ ಅಷ್ಟೇ ಅಲ್ಲ, VIP ಕೂಡ ಎನ್ಕೌಂಟರ್ ದಯಾ ನಾಯಕ್ ಅಚ್ಚುಮೆಚ್ಚು ಆಗ್ತಾರೆ. ಸಾಕಷ್ಟು ಸೆಲೆಬ್ರಿಟಿಗಳು ಕೂಡ ಆತ್ಮೀಯರಾಗ್ತಾರೆ ಎನ್ಕೌಂಟರ್ ದಯಾ ನಾಯಕ್. ಸೊ ಆರಂಭದಲ್ಲಿ ದಯಾ ನಾಯಕ್ ಅವರ ಏನು ಸಿನಿಮಾ ಶೈಲಿಯಲ್ಲೇ ಎನ್ಕೌಂಟರ್ ಮಾಡೋಕ್ಕೆ ಶುರು ಮಾಡ್ತಾರೆ. ಇಡೀ ಬಾಲಿವುಡ್ ಜನ ಅಷ್ಟೇ ಅಲ್ಲ, ಮುಂಬೈನ ನಗರದ ಎಲ್ಲ ಕಳ್ಳ ಕಾಕರು ಕೂಡ ದಯಾ ನಾಯಕ್ ಹೆಸರು ಕೇಳಿದ ತಕ್ಷಣ ಗಾಬರಿ ಬೀಳ್ತಾರೆ. ಅಷ್ಟು ಪ್ರಾಮಾಣಿಕವಾದ ಅಧಿಕಾರಿ, ದಕ್ಷತೆಯಿಂದ ಆಳುವಂಥ ಅಧಿಕಾರಿ ಈಗ ಸೈಫ್ ಅಲಿ ಖಾನ್ ಅವರ ಮನೆ ಮುಂದೆ ನಿಂತಿದ್ದಾರೆ. ಯಾಕೆ ಅಂತಂದರೆ, ಏನು ಇವತ್ತು ಬೆಳಿಗ್ಗೆ ಸೈಫ್ ಅಲಿ ಖಾನ್ ಅವರ ಮನೆ ಪ್ರಕರಣ ನಡೀತು, ಚಾಕಿ ಇರಿತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ದಯಾ ನಾಯಕ್ ಅವ್ರ ಮನೆ ಮುಂದೆ ಇರ್ತಾರೆ. ಏನು ಈ ಪ್ರಕರಣನ ಯಾಕೆ ಯಾರು ಮಾಡಿದ್ರು ಅನ್ನೋ ತನಿಖೆನೂ ಕೂಡ ಈಗ ಅವರು ಕೈಗೊಳ್ತಾ ಇದ್ದಾರೆ. ಸೊ ಒಬ್ಬ ಒಳ್ಳೆಯ ಅಧಿಕಾರಿನ ನೇಮಿಸಿರುವಂಥ ಮುಂಬೈ ಪೊಲೀಸರು ಈ ಪ್ರಕರಣನ ಆದಷ್ಟು ಬೇಗ ಭೇದಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಹಾಗೆ ನೋಡಿದ್ರೆ ಎನ್ಕೌಂಟ್ರ್ ದಯಾ ನಾಯಕ್ ಆರಂಭದಿಂದಲೂ ಕೂಡ ತುಂಬ ಡೇರ್ ಆಗಿರ್ತಕ್ಕಂಥ ವ್ಯಕ್ತಿ. ಬಹುತೇಕ ಗ್ಯಾಂಗ್ಸ್ಟರ್ಗಳಿಗೆ ಸಿಂಹ ಸ್ವಪ್ನ ಆಗಿರ್ತಕ್ಕಂಥ ಅಧಿಕಾರಿ ಕೂಡ ಅವರು ಹೌದು. 1999ರಿಂದ 4 ವರ್ಷಗಳ ಕಾಲ ಅವರು ಛೋಟಾ ರಾಜನ್ ಅವರ ಗ್ಯಾಂಗ್ಸ್ಟರ್ನ ಬೆನ್ನತ್ತಿದಂಥವ್ರು, ಒಬ್ಬೊಬ್ಬರನ್ನ ಎನ್ಕೌಂಟ್ರ್ ಮಾಡ್ಕೊಂಡು ಬಂದಂಥವ್ರು. ಹಾಗಾಗಿ ಅಲ್ಲಿ ದುಷ್ಟರನ್ನ ಕಂಡ್ರೆ ಎನ್ಕೌಂಟ್ರ್ ದಯಾ ನಾಯಕ್ ಮುಗಿಬಿಡ್ತಾರೆ. ದುಷ್ಟರು ಕೂಡ ದಯಾ ನಾಯಕ್ ಅಂದ ತಕ್ಷಣ ಸಾಕಷ್ಟು ಬೆಚ್ಚಿ ಬೀಳುವಂಥ ಕೆಲಸವನ್ನು ಕೂಡ ದಯಾ ನಾಯಕ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಅವರು ಅಲ್ಲಿ ತನಿಖೆ ನಡೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಯಾರು ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿದ್ರು, ಆ ದುಷ್ಟ ಯಾರು, ಯಾವ ಕಾರಣಕ್ಕೆ ಅವರಿಗೆ ಚಾಕಿ ಇರಿತ ಮಾಡಿದ್ರು, ದರೋಡೆ ಮಾಡೋಕ್ಕೆ ಬಂದಿದ್ನ ಅಥವಾ ಕಳ್ತನ ಮಾಡೋಕ್ಕೆ ಬಂದಿದ್ನ, ಯಾರಾದರೂ ಸೈಫ್ ಅಲಿ ಖಾನ್ ಅವರಿಗೆ ಉದ್ದೇಶಪೂರ್ವಕವಾಗಿಯೇ ಕೊಲೆ ಮಾಡಲಿಕ್ಕೂ ಇವ್ರನ್ನ ಕಳಿಸಿದ್ರ ಅನ್ನೋ ನಿಟ್ಟಿನಲ್ಲಿ ಈಗ ದಯಾ ನಾಯಕ್ ತನಿಖೆನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದೇನೇ ಆಗಲಿ, ಎನ್ಕೌಂಟ್ರ್ ಸ್ಪೆಷಲಿಸ್ಟ್ ಅಂತ ಅನ್ಸ್ಕೊಂಡಿರ್ತಕ್ಕಂಥ ದಯಾ ನಾಯಕ್ ಸಾಕಷ್ಟು ಜನಗಳಿಗೆ ಈಗ ಸಿಂಹ ಸ್ವಪ್ನ ಆಗಿರೋದಂತೂ ನಿಜ. ಕರ್ನಾಟಕ ಮೂಲದ ಎನ್ಕೌಂಟರ್ ದಯಾ ನಾಯಕ್ ಅನೇಕ ಸ್ಟೋರಿಗಳು ಕೂಡ ಅವರು ಸಿನಿಮಾ ಆಗಿದೆ. ಸೊ ಹಿಂದಿಯ ಒಂದು ವೆಬ್ ಸೀರೀಸ್ ಕೂಡ ಬರ್ತಾ ಇದೆ. ಅಲ್ಲಿ CID ಅನ್ನೋ ವೆಬ್ ಸೀರೀಸ್ನಲ್ಲೂ ಕೂಡ
ಎನ್ಕೌಂಟರ್ ದಯಾ ಅನ್ನೋ ಹೆಸರಿನಲ್ಲೇ ಒಂದು ಪಾತ್ರ ತುಂಬ ಫೇಮಸ್ ಆಗಿದೆ. ಹಾಗಾಗಿ ಎನ್ಕೌಂಟರ್ ದಯಾನಾಯಕ್ ಏನೇ ಕೆಲಸ ಮಾಡಿದ್ರು ಕೂಡ ತುಂಬ ಪ್ರಾಮಾಣಿಕವಾಗಿ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈಗ ಈ ತನಿಖೆನ ಅವರಿಗೆ ವಹಿಸಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಎನ್ಕೌಂಟರ್ ದಯಾನಾಯಕ್ ಈ ಸೈಫ್ ಅಲಿ ಖಾನ್ಗೆ ಯಾರು ಚೂರಿ ಇರಿದ್ರು, ಯಾಕೆ ಇರಿದ್ರು, ಯಾವ ಕಾರಣಕ್ಕಾಗಿ, ಉದ್ದೇಶ ಏನು ಅನ್ನೋ ತನಿಖೆನ ಈಗ ಕೈಗೊಳ್ಳೋಕ್ಕೆ ಹೊರಟಿದ್ದಾರೆ. ಅದೇನೇ ಇರಲಿ, ಸೈಫ್ ಅಲಿ ಖಾನ್ ಈಗ ಸದ್ಯಕ್ಕೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಹೆಚ್ಚು ಕಮ್ಮಿ 6 ಕಡೆ ಅವರಿಗೆ ಚೂರಿ ಇರಿತ ಆಗಿದೆ. ಸೊ ಗಂಭೀರವಾಗಿ ಗಾಯಗೊಂಡಿದ್ರು ಕೂಡ ಈಗ ಔಟ್ ಆಫ್ ಡೇಂಜರ್ ಅಂತೇಳಿ ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಇಡೀ ಬಾಲಿವುಡ್ ಮಂದಿ ಈ ಪ್ರಕರಣದಿಂದ ಸಾಕಷ್ಟು ಆತಂಕ ಅಂತೂ ಆಗಿರೋದು ನಿಜ. ಮುಂಬೈ ಜನರಿಗೆ ಒಂದು ರೀತಿಯ ಏನು ಸೆಲೆಬ್ರಿಟಿ ಮಂದಿಗೆ ಈಗ ಬಿಡ್ತಾ ಇಲ್ಲ, ನಾವು ಸಾಮಾನ್ಯ ಜನರಿಗೆ ಹೆಂಗೆ ಬಿಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಅಲ್ಲಿನ ಜನಗಳಿಗೆ ಎದ್ದಿದೆ. ಸೊ ಅದೇನೇ ಇದ್ರೂ ಕೂಡ ಇಂತಹ ಅನೇಕ ಪ್ರಕರಣಗಳನ್ನು ಬಯಲಿಗೆ ಎಳೆದಂಥ ದಯಾನಾಯಕ್ ಈಗ ಈ ಪ್ರಕರಣವನ್ನು ಕೈಗೊಂಡಿದ್ದಾರೆ. ಸೊ ಸದ್ಯಕ್ಕೆ ಸೈಫ್ ಅಲಿ ಖಾನ್ ಅವರ ಮನೆಯ ಮುಂದೆ ರಿಲ್ಯಾಕ್ಸ್ ಆಗಿ ನಿಂತಿರತಕ್ಕಂಥ ಒಂದು ಫೋಟೋ ಕೂಡ ಈಗ ವೈರಲ್ ಆಗ್ತಾ ಇದೆ. ದಯಾನಾಯಕ್ ಅಲ್ಲಿದ್ದಾರೆ ಅಂತಂದರೆ ಈ ಪ್ರಕರಣಕ್ಕೆ ಆದಷ್ಟು ಒಂದು ಟ್ವಿಸ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದೇನೇ ಇದ್ದರೂ ಕೂಡ ಸೈಫ್ ಅಲಿ ಖಾನ್ ಈಗ ಸೇಫ್ ಆಗಿದ್ದಾರೆ. ಒಂದಿಷ್ಟು ಬಾಲಿವುಡ್ ಜನಗಳಿಗೆ ಒಂದಿಷ್ಟು ಆತಂಕ ಅಂತೂ ಸಹಜವಾಗಿ ಕಾಡ್ತಾನೆ ಇರುತ್ತೆ. ಯಾಕಂದರೆ VIP ಗಳಿಗೆ ಈ ರೀತಿಯ ತೊಂದರೆ ಆದರೆ ಇನ್ನು ಸಾಮಾನ್ಯ ಜನರಿಗೆ ಎಂಥದ್ದು ಅನ್ನೋ ಪ್ರಶ್ನೆ ಇದೆ. ದಯಾನಾಯಕ್ ಈಗ ಎಂಟ್ರಿ ಆಗಿರೋದ್ರಿಂದ ಆದಷ್ಟು ಬೇಗ ಅವರಿಗೆ ಯಾರು ಈ ಚಾಕು ಇರಿದ್ರು, ಯಾವ ಕಾರಣಕ್ಕೆ ಇರಿದ್ರು ಅನ್ನೋದನ್ನು ಪತ್ತೆ ಹಚ್ಚೋಕ್ಕೆ ಸಾಕಷ್ಟು ತ್ವರಿತವಾಗಿ ಅವರು ಸಿಬ್ಬಂದಿ ಮೂಲಕ ಎಲ್ಲ ಪ್ರಕರಣವನ್ನು ಭೇದಿಸೋಕ್ಕೆ ಹೊರಟಿದ್ದಾರೆ. ಒಂದಂತೂ ನಿಜ, ಹಿಂದಿನ ಯಾವುದೇ ಪ್ರಕರಣ ತಗೊಂಡ್ರು ಎನ್ಕೌಂಟರ್ ದಯಾನಾಯಕಿಗೆ ಒಂದಿಷ್ಟು ಕಥೆಗಳಿವೆ. ಅಂದರೆ ಅವ್ರು ಏನೇ ಒಂದು ಕೆಲಸ ಮಾಡಿದ್ರು ತುಂಬ ಡೀಟೇಲಾಗಿ ಮಾಡ್ತಾರೆ. ಸೊ ಈ ಪ್ರಕರಣ ಕೂಡ ಅದೇ ರೀತಿಯಾಗಿ ವರ್ಕ್ ಮಾಡ್ತಾರೆ ಅಂತಲೂ ಕೂಡ ಈಗ ಸಾಕಷ್ಟು ಕಾಮೆಂಟ್ ಕೂಡ ಬರ್ತಾ ಇದೆ. ಸದ್ಯಕ್ಕೆ ಈಗ ಸೈಫ್ ಅಲಿ ಖಾನ್ ಅವರ ಅಭಿಮಾನಿಗಳು ಆತಂಕದಲ್ಲಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪ್ರಕರಣಕ್ಕೆ ಯಾವ ರೀತಿಯ ದಿಕ್ಕನ್ನು ಪಡೆದುಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.